ಇದ್ದೀರಾ? ಇದೊಂದು ರೇಸ್ ಟ್ರ್ಯಾಕ್. ಇದು ರೇಸ್ ಟ್ರ್ಯಾಕ್. ಇದು ನೋಟಿಫಿಕೇಶನ್ ಬಂದ ಮೇಲೆ ನಾನು ಓದ್ತೀನಿ ಅಂದರೆ ನೀವು ಇಲ್ಲೇ ಇರ್ತೀರಾ. ಆಲ್ರೆಡಿ ನೋಟಿಫಿಕೇಶನ್ ಬರೋಕ್ಕೆ ಮುಂಚೆ ಕೆಲವೊಬ್ಬರು ನೋಡಿ ಇಲ್ಲಿ ತಲುಪಿರ್ತಾರೆ. ಹಾಗಾದರೆ ನೀವು ಇಲ್ಲಿರ್ತೀರಾ, ಅವರು ಇಲ್ಲಿರ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡ್ಕೊಂಡು ಹೋದವನು ಯಾವತ್ತೇ ಆಗಲಿ ಅವನು ಸೀರಿಯಸ್ ಆಗಿರ್ತಕ್ಕಂಥ ಆಸ್ಪಿರೆಂಟ್ ಇರಲ್ಲ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಸೆಷನ್ನಲ್ಲಿ ನಾವು PDOಗೆ ಸಂಬಂಧಪಟ್ಟಂತೆ ಅದರ ಸ್ಯಾಲ್ರಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಆ್ಯಸ್ ಯೂಶುವಲ್ ನಾವು ಪ್ರತಿದಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಮೋಟಿವೇಶ್ನಲ್ ಕೋಟ್ನೊಂದಿಗೆ ಸ್ಟಾರ್ಟ್ ಮಾಡ್ತೀವಿ. ಆ ಮೋಟಿವೇಶ್ನಲ್ ಕೋಟು ಇವತ್ತಿಂದು ಏನಪ್ಪ ಅಂತ ಹೇಳಿದ್ರೆ, ದಿ ಸ್ಟ್ರಗಲ್ ಯು ಆರ್ ಇನ್ ಟುಡೇ ಈಸ್ ಡೆವಲಪಿಂಗ್ ದಿ ಸ್ಟ್ರೆಂತ್ ಯು ನೀಡ್ ಫಾರ್ ಟುಮಾರೋ, ಡೋಂಟ್ ಗಿವ್ ಅಪ್ ಅಂತ ನೋಡಿ. ಇನ್ನೊಂದು ಸರಿ ನೋಡಿ. ಇದನ್ನು ನನ್ನ ಜೊತೆ ರಿಪೀಟ್ ಮಾಡಿ ನೀವು. ಯಾಕಂದರೆ ತುಂಬ ಪವರ್ಫುಲ್ ಆಗಿರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂತಹ ಇನ್ನರ್ ಎನರ್ಜಿ ಬರುತ್ತೆ ಇದರಿಂದ. ಅರ್ಥ ಆಯ್ತಾ? ಡೈಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ನಾವು ಪ್ರತಿದಿನ ಒಂದೊಂದು ಕೊಟೇಶನ್ನೊಂದಿಗೆ ಬರ್ತಾ ಇರ್ತೀವಿ. ಅದನ್ನು ನೀವು ರಿಪೀಟ್ ಮಾಡಬೇಕು ಮೈಂಡಲ್ಲಿ, ಮನಸ್ಸಲ್ಲಿ. ಆಗ ನೋಡಿ ಇದರ ಎನರ್ಜೀಸ್ ಎಷ್ಟಿರುತ್ತೆ ಅಂತ. ಈವನ್ ನಾನು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಎನರ್ಜೀಸ್ ತುಂಬ ಎನರ್ಜೀಸ್ ಅಂತ ಹೇಳಿದ್ರೆ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಎನರ್ಜಿ. ಇಂಥ ವಾತಾವರಣ ನಾನು ಇಲ್ಲಿ ಸೃಷ್ಟಿ ಮಾಡಿದ್ದೀನಿ ಗೆಳೆಯರೆ. ಆ ಎನರ್ಜಿ ನಾನು ನಿಮಗೆ ಪಾಸ್ ಮಾಡ್ತಾಯಿದ್ದೀನಿ. ನೀವು ಅದನ್ನು ಅಕ್ಸೆಪ್ಟ್ ಮಾಡಿ ಲೈಫಲ್ಲಿ ಮುಂದೆ ಬರಬೇಕು. ಇದು ಮೇನ್ ಉದ್ದೇಶ. ಹಾಗಾದರೆ ನೋಡಿ, ರಿಪೀಟ್ ಮಾಡಿ. ದಿ ಸ್ಟ್ರಗಲ್ ಯು ಆರ್ ಇನ್ ಟುಡೇ ಈಸ್ ಡೆವಲಪಿಂಗ್ ದಿ ಸ್ಟ್ರೆಂತ್ ಯು ನೀಡ್ ಫಾರ್ ಟುಮಾರೋ, ಡೋಂಟ್ ಗಿವ್ ಅಪ್ ಅಂತ. ಓಕೆ, ಇನ್ನೊಂದ್ಸರಿ ರಿಪೀಟ್ ಮಾಡಿ. ದಿ ಸ್ಟ್ರಗಲ್ ಯು ಆರ್ ಇನ್ ಟುಡೇ ಈಸ್ ಡೆವಲಪಿಂಗ್ ದಿ ಸ್ಟ್ರೆಂತ್ ಯು ನೀಡ್ ಫಾರ್ ಟುಮಾರೋ ಅಂತಕ್ಕಂಥದ್ದು. ಡೋಂಟ್ ಗಿವ್ ಅಪ್. ರಾಬರ್ಟ್ ಟಿವ್ ಅಂತಕ್ಕಂಥವ್ರು ಇದನ್ನು ಹೇಳಿರ್ತಕ್ಕಂಥದ್ದು. ನೋಡಿ, ಇವತ್ತು ನೀವು ಪಡ್ತಾ ಇರ್ತಕ್ಕಂಥ ಕಷ್ಟ ನಾಳಿನ ಎನರ್ಜಿಗೆ, ಸ್ಟ್ರೆಂತ್ಗೆ ಅಡಿಪಾಯ ಆಗ್ತಾಯಿದೆ, ಡೆವಲಪ್ ಮಾಡ್ತಾಯಿದೆ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಡೋಂಟ್ ಗಿವ್ ಅಪ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗೆಳೆಯರೆ. ಹಾಗಾದರೆ ನಾವು ಡೈರೆಕ್ಟಾಗಿ ಇವತ್ತು PDO ಸ್ಯಾಲ್ರಿ ಬಗ್ಗೆ ನೋಡೋಣ. ಹಾಗಾದರೆ ನೋಡಿ, PDO ಸ್ಯಾಲ್ರಿನಲ್ಲೂ ಸೇಮ್ ಇರುತ್ತೆ. ಏನೇನು ಇರಬೇಕಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇದರಲ್ಲಿ ಫಸ್ಟು ಮೂಲ ವೇತನ ಅಂತ ಇದೆ, ಡಿಯರ್ನೆಸ್ ಅಲೋವೆನ್ಸ್ ಅಂತ ಇದೆ, ಹೋಮ್ ರೆಂಟಲ್ ಅಲೋವೆನ್ಸ್ ಅಂತ ಇದೆ, ನಗರ ಪರಿಹಾರ ಭತ್ಯೆ ಅಂತಿದೆ, ಮೆಡಿಕಲ್ ಅಲೋವೆನ್ಸ್ ಅಂತ ಇದೆ. ಇವೆಲ್ಲ ಸೇರಿ ಗ್ರಾಸ್ ಸ್ಯಾಲ್ರಿ ಬರುತ್ತೆ. ಗ್ರಾಸ್ ಸ್ಯಾಲ್ರಿನಲ್ಲಿ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಾಗುತ್ತೆ, ಗ್ರೂಪ್ ಇನ್ಶೂರೆನ್ಸ್ ಕಟ್ಟಾಗುತ್ತೆ, NPS ಅಂತಕ್ಕಂಥದ್ದು ಕಟ್ಟಾಗುತ್ತೆ ಅಲ್ವಾ. ಮತ್ತು KGID ಅಂತಕ್ಕಂಥದ್ದು ಕಟ್ಟಾಗುತ್ತೆ. ಟೋಟಲ್ ಎಷ್ಟು ಕಟ್ಟಾಗುತ್ತೆ, ಆವ್ರೇಜು ಸರಿಸುಮಾರು ಅಂತಕ್ಕಂಥದ್ದು ಒಂದು ಪ್ಲ್ಯಾನ್ ಕೊಟ್ಟಿದ್ದೀವಿ, ಒಂದು ಅಂದಾಜು ಕೊಟ್ಟಿದ್ದೀವಿ. ಎಕ್ಸಾಕ್ಟಾಗಿ ಇಷ್ಟೇ ಒಂದೊಂದು ರೂಪಾಯಿನ ಕ್ಯಾಲ್ಕುಲೇಟ್ ಮಾಡಿ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಹೌಸ್ ರೆಂಟಲ್ ಅಲೋವೆನ್ಸ್ ಪರ್ಸೆಂಟೇಜಸ್ ಜಾಸ್ತಿ ಆಗ್ತಾ ಇರುತ್ತೆ. ರ್ಯಾಂಡಮ್ ಆಗಿ ಮತ್ತು ವಾರ್ಷಿಕವಾಗಿ 6 ತಿಂಗಳಿಗೊಂದು ಒಮ್ಮೆ ಇದು ಚೇಂಜಸ್ ಆಗ್ತಾ ಇರುತ್ತೆ. ಡಿಯರ್ನೆಸ್ ಅಲೋವೆನ್ಸ್ ಸಮೇತ ಚೇಂಜಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ಯಾಲ್ರಿನಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಒಂದು ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಪಿಕ್ಚರ್ ನಿಮ್ಮ ಮುಂದೆ ಇದೆ. ಅರ್ಥ ಆಯ್ತಾ? ಹಾಗಾದರೆ ನೋಡಿ, ಡೀಟೇಲ್ಸ್. ಮೂಲ ವೇತನ ಎಷ್ಟು, A ವಲಯ ಆಯಿತು, B ವಲಯ ಆಯಿತು, C ವಲಯ ಆಯಿತು. ಎಲ್ಲ ವಲಯಗಳ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಯಾವ್ಯಾವ ಜಿಲ್ಲೆ ಯಾವ್ಯಾವ ವಲಯಕ್ಕೆ ಬರುತ್ತೆ ಅಂತ. ಮೂಲ ವೇತನ ಸುಮಾರು ಎಷ್ಟು, 61,300 ರೂಪಾಯಿ ಮೂಲ ವೇತನ ಆಗಿರುತ್ತೆ. ಯಾರಿಗೆ? ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ. ವಲಯ A ಆಗಿರಲಿ, ವಲಯ B ಆಗಿರಲಿ, ವಲಯ C ಆಗಿರಲಿ, 61,300 ರೂಪಾಯಿ ಆಗುತ್ತೆ. ಅದೇ ರೀತಿ ಡಿಯರ್ನೆಸ್ ಅಲೋವೆನ್ಸ್ ಅಂತ ಕರಿತೀವಿ. 10.75% ಮೂವರ್ಗೂ. ಅರ್ಥ ಆಯ್ತಾ? ಹೌಸ್ ರೆಂಟಲ್ ಅಲೋವೆನ್ಸ್ ಅಂತಕ್ಕಂಥದ್ದು ಸರಿಸುಮಾರು A ವಲಯಕ್ಕೆ 24% ಇದೆ. ಅರ್ಥ ಆಯ್ತಾ? ಹಾಗಾದರೆ ಬಿ ವಲಯಕ್ಕೆ ಎಷ್ಟಿದೆ, 17%, C ವಲಯಕ್ಕೆ 8%. ಯಾಕಪ್ಪ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಲಿವಿಂಗು ವೇರಿ ಆಗ್ತಾ ಇರುತ್ತೆ. ಹಳ್ಳಿಗಳಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಇದ್ದರೆ, ನಗರಗಳಲ್ಲಿ ಟೌನ್ಗಳಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇರುತ್ತೆ. ಅದರ ಬೇಸಿಸ್ ಮೇಲೆ ಇದನ್ನು ಹೋಮ್ ರೆಂಟಲ್ ಅಲೋವೆನ್ಸ್ ಅಂತಕ್ಕಂಥದ್ದನ್ನು ಕೊಡ್ತಾರೆ. ಸರಿನಾ? ನಗರ ಪರಿಹಾರ ಭತ್ಯೆ ಬೆಂಗಳೂರಾದರೆ 750 ರೂಪಾಯಿ ಕೊಡ್ತಾರೆ. ಈ ಥರ ಆದರೆ 600 ರೂಪಾಯಿ ಕೊಡ್ತಾರೆ. ಹಳ್ಳಿಗಳಲ್ಲಿ ಕೊಡಲ್ಲ. ಮೆಡಿಕಲ್ ಅಲೋವೆನ್ಸ್ ತಲಾ 500 ರೂಪಾಯಿ ಕೊಡ್ತಾರೆ. ಅದು A ಆಗಿರಲಿ, B ಆಗಿರಲಿ, C ಆಗಿರಲಿ. ಓಕೆ, ಗ್ರಾಸ್ ಸರಿಸುಮಾರು 70,000ದಿಂದ 65,000 ಅಂತ ಯಾಕಂದರೆ ಇದರ ಮಧ್ಯೆ
ಸೊ ಹೆಚ್ಚು ಕಡಿಮೆ ಇದರ ಮಧ್ಯೆ ಇವರ ಗ್ರಾಸ್ ಸ್ಯಾಲ್ರಿ ಇರುತ್ತೆ 65ರಿಂದ 70. ಸೊ ಅದರಲ್ಲಿ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂತ 200 ರೂಪಾಯಿ ಕಟ್ಟಾದರೆ ಗ್ರೂಪ್ ಇನ್ಸೂರೆನ್ಸ್ ಅಂತ 480 ರೂಪಾಯಿ ಕಟ್ಟಾಗುತ್ತೆ. ಎನ್ ಪಿ ಎಸ್ ಅಂತಕ್ಕಂಥದ್ದು ಎಷ್ಟು ಕಟ್ಟಾಗುತ್ತಪ್ಪ ಅಂದರೆ ಸರಿಸುಮಾರು 6,600 ರೂಪಾಯಿ, 6,651 ರೂಪಾಯಿ ಎ ಆಗಿರಲಿ, ಬಿ ಆಗಿರಲಿ, ಸಿ ಆಗಿರಲಿ ಕಟ್ಟಾಗುತ್ತೆ. KGID ಅಂತಕ್ಕಂಥದ್ದು ಸೊ ಅದನ್ನು ಕಟ್ಟಾಗುತ್ತೆ. ಎಷ್ಟು ಕಟ್ಟಾಗುತ್ತೆ ಅಂದರೆ 5,500 ಹೆಚ್ಚು ಕಡಿಮೆ 5,450 ರೂಪಾಯಿ ಕಟ್ಟಾಗುತ್ತೆ. ಟೋಟಲ್ 13,000 ಕಟ್ಟಾಗುತ್ತೆ. 12,781. ಸೊ ಆ ಮಧ್ಯೆ ಕಟ್ಟಾಗುತ್ತೆ. ಟೋಟಲ್ ನೆಟ್ ಸ್ಯಾಲ್ರಿ ಅವ್ರದ್ದು ಎಷ್ಟಿರುತ್ತೆ ಅಂದರೆ 52,000ರಿಂದ 57,000ವರೆಗೆ ಇದರ ಮಧ್ಯೆ ಇವರ ಸ್ಯಾಲ್ರಿ ಇರುತ್ತೆ ಒಬ್ಬ PDOಗೆ. ಅರ್ಥ ಆಯ್ತಾ? ಸೊ ಹಾಗಾದರೆ ಗೆಳೆಯರೆ, ಇವತ್ತಿನ ಈ ಸೆಷನ್ನಲ್ಲಿ PDOಗೆ ಸಂಬಂಧಪಟ್ಟಂತೆ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ ಎಷ್ಟು ಬರುತ್ತೆ ಸ್ಯಾಲ್ರಿ ಅಂತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ಅರ್ಥ ಆಯ್ತಾ? ಸೊ ಹಾಗಾದರೆ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ನಾನು ತುಂಬ ಸರಿ ಹೇಳ್ತೀನಿ ಏನಪ್ಪ ಅಂದರೆ ಆಲ್ವೇಸ್ ಪಾಸಿಟಿವ್ ಆಗಿರಬೇಕು. ನೋಡಿ, ನಿಜ ಹೇಳ್ತಾ ಇದ್ದೀನಿ, ಹಾನೆಸ್ಟಾಗಿ ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೋಟಿಫಿಕೇಷನ್ಸ್ ಇಲ್ಲ, ನೋಟಿಫಿಕೇಷನ್ಸ್ ಬಂದ ಮೇಲೆ ಓದ್ತೀನಿ. ಇವಾಗ ನಾನು ಓಕೆ ಓದ್ತೀನಿ. ಸೊ ಏನೋ ಕಾಟಾಚಾರಕ್ಕೆ ಇವಾಗ ಓದ್ತೀನಿ, ನೋಟಿಫಿಕೇಷನ್ ಬಂದ ಮೇಲೆ ಸೀರಿಯಸ್ ಆಗಿ ಓದ್ತೀನಿ ಅಂದರೆ ಖಂಡಿತ ಉದ್ಧಾರ ಆಗಲ್ಲ ಫ್ರೆಂಡ್ಸ್. ನಿಜ ಹೇಳ್ತಾ ಇದ್ದೀನಿ. ಸೊ ರಿಯಾಲಿಸ್ಟಿಕ್ಕಾಗಿ ಮಾತಾಡ್ತಾ ಇದ್ದೀನಿ. ಸೊ ಆ ಜಾಬ್ ಆಗಲ್ಲ. ಈ ನೋಡಿ, ನೀವು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕು. ಏನಿರಬೇಕು? ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕು. ನೋಟಿಫಿಕೇಷನ್ ಇರಲಿ, ನೋಟಿಫಿಕೇಷನ್ ಇಲ್ದಿರ ಇರಲಿ, ಪರ್ಟಿಕ್ಯುಲರ್ಲಿ ನೋಡಿ, ಇದು ನಿಮ್ಮ ಸೋರ್ಸ್. ಇಲ್ಲಿ ನೀವು ಇದ್ದೀರಾ ಅಂತ ಅಂದ್ಕೊಳ್ಳಿ. ಇಲ್ಲಿ ನೀವು ಇದ್ದೀರಾ, ಇಲ್ಲಿ ನಿಮ್ಮ ಏಮಿದೆ ಅಲ್ವಾ? ಸೊ ಇಲ್ಲಿ ನೀವು ಇದ್ದೀರಾ, ಓಕೆ. ಸೊ ಇಲ್ಲಿ ನೋಟಿಫಿಕೇಷನ್ ಇಲ್ಲಿದೆ. ಇದು ನಿಮ್ಮ ದಾರಿ. ಇಲ್ಲಿ ಈ ಗುರಿಗೆ ತಲುಪೋದಕ್ಕೆ ಇದೊಂದು ದಾರಿ. ಇಷ್ಟು ಸ್ಟ್ರೈಟಾಗಿರಲ್ಲ ದಾರಿ, ವಕ್ರವಾಗಿರುತ್ತೆ ಲೈಫಲ್ಲಿ. ಆದರೆ ನೋಡಿ, ಇಲ್ಲಿ ನೀವು ಇದ್ದೀರಾ ಅಂದರೆ ಇಲ್ಲಿ ಹೋಗ್ತಾ ಇರಬೇಕು. ನೋಟಿಫಿಕೇಷನ್ಸು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ ನೋಟಿಫಿಕೇಷನ್ಸು. ಇದು ಬಂದ ಮೇಲೆ ನಾನು ಇದನ್ನು ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಕೆಲವೊಬ್ರು ಇರ್ತಾರೆ ಫ್ರೆಂಡ್ಸ್, ಸತತವಾಗಿ ನಡೀತಾ ಇರ್ತಾರೆ. ಸೊ ನೀವು ಇನ್ನೂ ಇಲ್ಲೇ ಇರ್ತೀರಾ. ಇದೊಂದು ರೇಸ್ ಟ್ರ್ಯಾಕ್. ಇದು ರೇಸ್ ಟ್ರ್ಯಾಕ್. ಇದು ನೋಟಿಫಿಕೇಷನ್ ಬಂದ ಮೇಲೆ ನಾನು ಓದ್ತೀನಿ ಅಂದರೆ ನೀವು ಇನ್ನೂ ಇಲ್ಲೇ ಇರ್ತೀರಾ. ಆಲ್ರೆಡಿ ನೋಟಿಫಿಕೇಷನ್ ಬರೋಕ್ಕೆ ಮುಂಚೆ ಕೆಲವೊಬ್ಬರು ನೋಡಿ ಇಲ್ಲಿ ತಲುಪಿರ್ತಾರೆ. ಹಾಗಾದರೆ ನೀವು ಇಲ್ಲಿರ್ತೀರಾ, ಅವರು ಇಲ್ಲಿರ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾವುದೇ ಆಗಿರಲಿ, ಹಾನೆಸ್ಟಾಗಿ ಡೆಡಿಕೇಷನ್ ಆಗಿ ಮಾಡಿ, ಖಂಡಿತ ನಿಮ್ಮ ಮನಸ್ಸಾಕ್ಷಿಯಾಗಿ ಮಾಡಿ, ನಿಮಗೊಂದು ಸಕ್ಸಸ್ಸನ್ನು ಸಿಗುತ್ತೆ. ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕಪ್ಪ ಫೇಲ್ಯೂರ್ ಆಗ್ತಾರೆ ಹುಡುಗರು ಎಷ್ಟು ಟ್ಯಾಲೆಂಟೆಡ್ ಇದ್ರೂ ಅಂತ ಹೇಳಿದ್ರೆ ಇದು ಒಂದೇ ಕಾರಣಕ್ಕೆ ಫ್ರೆಂಡ್ಸ್, ಅವ್ರಿಗೆ ಸಮಯದ ಅರಿವು ಇರಲ್ಲ. ಸೊ ಗುರಿ ಬಗ್ಗೆ ತುಂಬ ಆಸಕ್ತಿ ಇದ್ರೂ, ಎಷ್ಟೇ ಟ್ಯಾಲೆಂಟೆಡ್ ಹಾಕಿದ್ರೂ, ಎಷ್ಟೇ IQ ಲೆವೆಲ್ ಇದ್ರೂ, ಸತತವಾದ ಪ್ರಯತ್ನ ನಿಮಗೆ ನೀವು ಡೈಲಿ ಟ್ರ್ಯಾಕ್ ಮಾಡ್ಕೊತ ಇದ್ದರೆ ಸೊ ಖಂಡಿತ ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ. ಇಲ್ಲ ನನಗೆ ಟ್ಯಾಲೆಂಟ್ ಇದೆ, ಇಲ್ಲ ನಾನು 1 ತಿಂಗಳಲ್ಲಿ ಓದ್ತೀನಿ, ಇಲ್ಲ ನಾನು 2 ತಿಂಗಳಲ್ಲಿ ಓದ್ತೀನಿ, ಫಸ್ಟ್ ನೋಟಿಫಿಕೇಷನ್ ಬರಲಿ ಆಮೇಲೆ ಓದ್ತೀನಿ, ಖಂಡಿತ ಇಲ್ಲ ಫ್ರೆಂಡ್ಸ್. ತುಂಬ ಫೇಲ್ಯೂರ್ಸ್ಗೆ ಇದೆ ಕಾರಣ ಫ್ರೆಂಡ್ಸ್. ಇಲ್ಲಿ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಇದೊಂದು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಆದರೆ ಇಲ್ಲಿ ಕಂಟಿನ್ಯೂಟಿ ಇಲ್ಲ ಅಂದರೆ ಖಂಡಿತ ಏನೂ ಮಾಡೋಕ್ಕಾಗಲ್ಲ. ಇದು ರಿಯಲ್ ಫ್ಯಾಕ್ಟ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಬೇಕು. ಸೊ ನಾನು ಇಷ್ಟೊಂದು ಸೀರಿಯಸ್ಸಾಗಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನೋಟಿಫಿಕೇಷನ್ ನೋಡ್ಕೊಂಡು ಓದೋನು ಯಾವತ್ತೇ ಆಗಲಿ ಅವನು ಸೀರಿಯಸ್ ಆಗಿರ್ತಕ್ಕಂಥ ಆಸ್ಪಿರೆಂಟ್ ಇರಲ್ಲ. ಖಂಡಿತ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನೋಟಿಫಿಕೇಷನ್ ನೋಡ್ಕೊಂಡು ಓದೋನು, ಪ್ರತಿದಿನ ಏನೋ ಒಂದು ಕಾರಣ ಹೇಳ್ಕೊಂಡು 2 ಗಂಟೆ 3 ಗಂಟೆ ಓದ್ಬಿಟ್ಟು ಬುಕ್ ಎತ್ತಿ ಬಿಸಾಕೋನು ಖಂಡಿತ ಒಂದು ಸೀರಿಯಸ್ ಆಸ್ಪಿರೆಂಟ್ ಆಗಿರಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಪ್ರತಿದಿನ ಓದಿ, ನಿಮಗೆ ಒಳ್ಳೆಯದಾಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ, 100% ಒಳ್ಳೆಯದಾಗುತ್ತೆ. ಅರ್ಥ ಆಯ್ತಾ? ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಫ್ರೆಂಡ್ಸ್, ಡೈಲಿ ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕು. ನಾನು ದಡ್ಡ, ನಾನು ಬುದ್ಧಿವಂತ ಏನಿಲ್ಲ ಫ್ರೆಂಡ್ಸ್, ನಾನು BA, ನಾನು BE ಏನಿಲ್ಲ. ಕಂಟಿನ್ಯೂಟಿ ಇರಬೇಕು. ಕಂಟಿನ್ಯೂಟಿ ಇದ್ದರೆ ಪ್ರತಿಯೊಂದು ಈಸಿ ಆಗುತ್ತೆ, ಪ್ರತಿಯೊಂದು ಕಲಿತೀರ.
ಸೊ ಪ್ರತಿಯೊಂದರಲ್ಲೂ ಪರ್ಫೆಕ್ಟ್ ಆಗಿರೋ ನಿಮ್ಮನ್ನು ತಡೆಯೋಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಫ್ರೆಂಡ್ಸ್. ಇದು ತುಂಬಾ ಇಂಪಾರ್ಟೆಂಟು. ಈ ಕಂಟಿನ್ಯೂಟಿ ಅಂತಕ್ಕಂಥದ್ದು ತುಂಬ ದೊಡ್ಡದು ಫ್ರೆಂಡ್ಸ್ ಇದು. ಸೊ ಬುದ್ಧಿವಂತಿಕೆಯಿಂದ ಸೊ ನಿಮ್ಮ ಇಂಟೆಲಿಜೆನ್ಸ್ IQ ಲೆವೆಲ್ಗಿಂತನೂ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸತತವಾದ ಪ್ರಯತ್ನ. ಇದನ್ನು ಮಾಡಿ ಗೆಳೆಯರೆ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಸೊ ಫ್ರೆಂಡ್ಸ್, ನಾವು ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ. ಖಂಡಿತವಾಗಿಯೂ ನಿಮಗೆ ನಿಮ್ಮ ಜಾಬ್ ಜರ್ನಿಯಲ್ಲಿ ನಾವು ನಿಮಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಮಾರ್ಗದರ್ಶಕರಾಗಿ ಇರ್ತೀವಿ. ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಅರ್ಥ ಆಯ್ತಾ? ಹಾಗಾದರೆ ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ಈ ಜಾಬ್ ಕಾರ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ಈ ಜಾಬ್ ಕಾರ್ಡ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ಸು IT ಡೊಮೈನ್ ಪರ್ಟಿಕ್ಯುಲರ್ಲಿ ನಾವು ಟಾರ್ಗೆಟ್ ಮಾಡ್ತಕ್ಕಂಥದ್ದೇ ಸೊ ಹಳ್ಳಿ ಕಡೆ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ, ಸೊ ಪರ್ಟಿಕ್ಯುಲರ್ಲಿ BA ಓದಿರೋರಿಗೆ ಮತ್ತು BSc ಓದ್ಕೊಂಡಿರೋರಿಗೆ, ಸೊ ಇಂತಹ ಕೋರ್ಸ್ಗಳನ್ನು ಓದ್ಕೊಂಡು ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಅಂದ್ಕೊಂಡಿರ್ತಾರಲ್ಲ, ಗಿವ್ ಅಪ್ ಮಾಡಿರ್ತಾರಲ್ಲ ಲೈಫಲ್ಲಿ, ಅವ್ರಿಗೆ ಒಂದು ಶಕ್ತಿ ತುಂಬಿ ಅವರು IT ಸೆಕ್ಟರ್ನಲ್ಲಿ ವರ್ಕ್ ಮಾಡ್ಬೋದು ಅಂತಕ್ಕಂಥದ್ದು ಸೊ ನಮ್ಮ ಮೇಯ್ನ್ ಉದ್ದೇಶ ಆಗಿರುತ್ತೆ. ಅವರಿಗೆ ಪ್ರಾಪರ್ ಆಗಿರ್ತಕ್ಕಂಥ ಗೈಡೆನ್ಸ್ ಕೊಡೋದೇ ನಮ್ಮ ಮೇನ್ ಉದ್ದೇಶ ಆಗಿರುತ್ತೆ. ಈ ಚಾನಲ್ನ ಲಿಂಕು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗಾದರೆ ಮೀಟ್ ಆಗೋಣ ಗೆಳೆಯರೆ ನೆಕ್ಸ್ಟ್ ಸೆಷನಲ್ಲಿ. ಸೊ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಲೈಫ್ನ ಎಂಜಾಯ್ ಮಾಡಿ. ಆದರೆ ಸೊ ಏಮ್ ಕಡೆಗೆ ನಿಮ್ಮ ಫೋಕಸ್ಸು ಯಾವಾಗಲೂ ಸ್ಟ್ರಿಕ್ಟ್ ಆಗಿರಲಿ. ಅರ್ಥ ಆಯ್ತಾ? ಹಾಗಾದರೆ ಮೀಟ್ ಆಗೋಣ ಗೆಳೆಯರೆ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.